ದೇಶದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಕಾರವಾರದ ನೌಕಾನೆಲೆಯಲ್ಲಿ ಇತ್ತೀಚೆಗೆ ನಡೆದ ಚಲನಚಿತ್ರ ಕಾರ್ಯಕ್ರಮಕ್ಕೆ ನೀಡಲಾದ ಅನುಮತಿ ಕುರಿತು ಸ್ಪಷ್ಟೀಕರಣ ನೀಡುವಂತೆ ಜನಶಕ್ತಿ ವೇದಿಕೆಯು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಕುರಿತು ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದ ಅವರು ಜನವರಿ 14ರಂದು ಕಾರವಾರ ನೌಕಾನೆಲೆಯಲ್ಲಿ ಬಾರ್ಡರ್ 2 ಚಲನಚಿತ್ರದ ಕಲಾವಿದರು ಹಾಗೂ ತಂಡದವರು ಭಾರತೀಯ ನೌಕಾಪಡೆಯನ್ನು ಗೌರವಿಸುವ ನೆಪದಲ್ಲಿ ಕಾರ್ಯಕ್ರಮ ಆಯೋಜಿಸಿತ್ತು. ಕಾರವಾರ ನೌಕಾನೆಲೆ ದೇಶದ ಅತ್ಯಂತ ಭದ್ರತಾ ವಲಯವಾಗಿದ್ದು, ಇಲ್ಲಿ ಸಾಮಾನ್ಯ ನಾಗರಿಕರಿಗೆ ಮಾತ್ರವಲ್ಲದೆ ಅಧಿಕಾರಿಗಳಿಗೂ ಭದ್ರತಾ ಪರಿಶೀಲನೆಯ ಬಳಿಕವೇ ಪ್ರವೇಶ ನೀಡಲಾಗುತ್ತದೆ. ಆದರೆ ಚಲನಚಿತ್ರದ ಪ್ರಚಾರಕ್ಕೆ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಿರುವುದು ಸಾರ್ವಜನಿಕ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ತಿಳಿಸಲಾಗಿದೆ. ಇಂತಹ ಅನುಮತಿಗಳು ಭವಿಷ್ಯದಲ್ಲಿ ಅಪಾಯಕಾರಿ ಮಾದರಿಯನ್ನ ರೂಪಿಸಬಹುದೆಂಬ ಆತಂಕ ವ್ಯಕ್ತವಾಗಿದೆ. ರಾಷ್ಟ್ರ ವಿರೋಧಿ ಶಕ್ತಿಗಳು ಅಥವಾ ಉಗ್ರರು ಚಲನಚಿತ್ರ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೆಪದಲ್ಲಿ ರಕ್ಷಣಾ ಸಂಸ್ಥೆಗಳಿಗೆ ಪ್ರವೇಶ ಪಡೆಯಲು ಯತ್ನಿಸಿದರೆ ರಾಷ್ಟ್ರ ಭದ್ರತೆಗೆ ಗಂಭೀರ ಅಪಾಯ ಉಂಟಾಗಬಹುದು. ಈ ಹಿನ್ನೆಲೆಯಲ್ಲಿ ಯಾವ ವಿಶೇಷ ವಿಧಾನದ ಅಡಿಯಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲಾಯಿತು, ಭಾಗವಹಿಸಿದ್ದವರಿಗೆ ಯಾವ ರೀತಿಯ ಭದ್ರತಾ ಪರಿಶೀಲನೆ ನಡೆಸಲಾಯಿತು ಎನ್ನುವ ಕುರಿತು ಸ್ಪಷ್ಟ ಉತ್ತರ ನೀಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಒಂದು ಇವೆಂಟ್ ಪ್ರೋಗ್ರಾಮು ಇದರಲ್ಲಿ ಸೀಬರ್ಡನ್ ಮಾಡಿದ್ದಾರೆ ಅಂಥೇಳಿ ನಮ್ಗೆ ಯಾವಾಗ ಗೊತ್ತಾಯಿತು. ಈ ಎಲ್ಲ ವಿಡಿಯೋದಲ್ಲಿ ಕೆಲವೆಲ್ಲ ಹರಿದಾಡ್ತಾ ಇತ್ತು ವಿಡಿಯೋ. ಸನಿ ದೇವಲ್ ಬಂದಿದ್ದು ಮತ್ತು ತನಗೆ ಇದ್ರ ಪ್ರಕಾರ ರಾಷ್ಟ್ರಪತಿ ಬಂದಾಗ ತಾನೇ ಅದ್ರದ್ದು ಇನ್ಚಾರ್ಜು, ತಾನು ಹೋಗಿ ತೊಗೊಂಡು ಬಿಡಬೇಕು ಮತ್ತು ತೊಗೊಂಬರ್ಬೇಕು. ಅಂಥ ಪರಿಸ್ಥಿತಿಯಲ್ಲಿ ತನಗೆ ಗೇಟಲ್ಲಿ ತನಗೇ ಬಿಡಲಿಲ್ಲ ಅಂಥೇಳಿ ಇನ್ಚಾರ್ಜ್ ಅವರು, ಮತ್ತು ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದೊಬ್ಬ ಅಡಿಷ್ನಲ್ SP ನೀವು ಬಿಡ್ತಾ ಇಲ್ಲ. ಇಂಥ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹಾಳಾಯಿತು. ಅದರಲ್ಲಿಯೂ ನೀವು ಇದರ ಇವೆಂಟ್ ಪ್ರೋಗ್ರಾಮ್ ಮಾಡಿ ಎಲ್ಲರಿಗೂ ಅಲ್ಲಿ ಕರೆಸಿ ಒಂದು ಸುಮಾರು 30 ವೆಹಿಕಲ್ ಬಂದಿದ್ದಾವೆ, ಬಸ್ ಬಂದಿದ್ದಾವೆ, ಕ್ಯಾಮೆರಾಗಳು ಹೋಗಿದ್ದಾವೆ, ವಿಡಿಯೋಗಳನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ, ಮೋಜು ಮಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಎಲ್ಲ ಸೆಲ್ಫಿ ತಗೊಳ್ಳೋದು ಇಂಥವೆಲ್ಲ ಮಾಡಿದ್ದಾರೆ. ನನಗೆ ಚಿತ್ರರಂಗದ ಎಲ್ಲ ನಟರ ಬಗ್ಗೆ ಗೌರವ ಇದೆ. ಆದರೆ ಇಲ್ಲಿ ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಭದ್ರತೆ ದೃಷ್ಟಿಯಿಂದ ಇವೆಲ್ಲ ಮಾಡಿದ್ದು ತಪ್ಪು. ಮೊದಲು ಹೆಂಗೆ ನೀವು ಸ್ಟಿಕ್ ಮಾಡಿದರೆ ಹಾಗೆ ಇಟ್ಕೊಳ್ಬೇಕಿತ್ತು. ಇದು ಏಷ್ಯಾದಲ್ಲೇ ಬಹಳ ಪ್ರಮುಖವಾದಂಥ ಒಂದು ಅತಿ ಮುಖ್ಯವಾದಂಥ ಒಂದು ನಮ್ಮದು ಸೀಬರ್ಡ್ ಪ್ರಾಜೆಕ್ಟ್ ಏನಿದೆ, ಇದು ನೆವಲ್ ಬೇಸ್ ಇದೆ. ಈ ನೆವಲ್ ಬೇಸು ಭಾಳ ಸೂಕ್ಷ್ಮ ಪ್ರದೇಶ. ಹಾಗಾಗಿ ಮತ್ತು ಇದು ಪಾಕಿಸ್ತಾನದ ಹೆದ್ದಾರಿ ಸಹಿತ ಅಂತ ಹೇಳ್ತಾರೆ, ಈ ಹೆಬ್ಬಾಗಿಲು ಅಂತ ಹೇಳ್ತಾರೆ ಈ ಭಾಗಕ್ಕೆ. ಹಾಗಾಗಿ ಇದು ಭಾಳ ಸೂಕ್ಷ್ಮ ಪ್ರದೇಶ. ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸಹಿತ ಒಳಗೆ ಪ್ರವೇಶ ಕೊಡೋದಿಲ್ಲ ಇವರು. ಯಾವುದೇ ಒಂದು ಸಂದರ್ಭದಲ್ಲಿ ಇವನು ರಾಷ್ಟ್ರಪತಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ಅಂಥ ಒಂದು ಸ್ಟ್ರಿಕ್ಟಾಗಿ ಇವರು ಮಾಡುವಂಥವ್ರು ಮೊನ್ನೆ 14ನೇ ತಾರೀಕಿಗೆ ಬಾರ್ಡರ್ 2 ಏನು ಸಿನಿಮಾದು ಇವೆಂಟನ್ನು ಇಲ್ಲಿ ಪ್ರೋಗ್ರಾಮ್ ಮಾಡೋ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮ ಮಾಡಿದಾಗ ಸುಮಾರು 25ರಿಂದ 30 ವೆಹಿಕಲ್ಗಳು ಅಲ್ಲಿ ಕಾರ್ಗಳು ಬಂದಿದ್ದಾವೆ, ಆಮೇಲೆ ಬಸ್ಗಳು ಬಂದಿದ್ದಾವೆ, ಜನಗಳೆಲ್ಲ ಬಂದಿದ್ದಾರೆ, ಕ್ಯಾಮೆರಾಮನ್ನು ಅವರು ಸೆಟಪ್ಪು ಎಲ್ಲಗಳು ಒಳಗಡೆ ಹೋಗಿದ್ದಾವೆ. ಹಾಗಾಗಿ ಅದನ್ನು ನಾವು ನಮ್ಮ ಗಮನಕ್ಕೆ ಹೇಗೆ ಬಂತು ಅಂತ ಹೇಳಿದ್ರೆ, ಅಲ್ಲೆಲ್ಲ ಹೋದಂಥ ಚಿತ್ರೀಕರಣ ಮಾಡಿದಂಥದ್ದು ಸೀಬರ್ಡ್ ಏರಿಯಾದಲ್ಲಿ ಅದು ವೈರಲ್ ಆಗ್ತಾಯಿದೆ, ಎಲ್ಲ ಮೊಬೈಲ್ಗಳಲ್ಲೂ ವೈರಲ್ ಆಗ್ತಾಯಿದೆ. ಇದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಮತ್ತು ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಂದ ಆಗಿರೋದ್ರಿಂದ ಇದಕ್ಕೆ ಕ್ರಮ ತಗೊಳ್ಬೇಕು ಅಂಥೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಕಾರವಾರದವರ ಮೂಲಕ ನಾವು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಮಂತ್ರಿ ಏನಿದ್ದಾರೆ ಅವರಿಗೆ ನಾವು ರಕ್ಷಣಾ ಮಂತ್ರಿ ಆದಂಥ ರಾಜನಾಥ್ ಸಿಂಗ್ ಅವರಿಗೆ, ಆಮೇಲೆ ಕೇಂದ್ರ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂಥೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ವಿಡಿಯೋ ಸಹಿತ ನಾವು ಈ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿದರೆ QR ಕೋಡ್ನಲ್ಲಿ ಎಲ್ಲ ವಿಡಿಯೋಗಳು ಸಹಿತ ಬರ್ತವೆ. ಹಾಗಾಗಿ ಈ QR ಕೋಡನ್ನು ಕೊಟ್ಟು ಮತ್ತು ಫೋಟೋ ಸಹಿತ ಅಟ್ಯಾಚ್ ಮಾಡಿದ್ದೇವೆ. ಈ ಫೋಟೋಗಳು, ಇವರ ಸೆಲ್ಫಿ ತೆಗೆದದ್ದು ಇವೆಲ್ಲವನ್ನು ನಾವು ಅಟ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ನಮಗೆ ಈ ಒಂದು ಚಿತ್ರರಂಗದ ಎಲ್ಲ ಕಲಾವಿದರ ಮೇಲೆ ನಮಗೆ ಭಾಳ ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲ ಇದೆ. ಆದರೆ ಈ ಸೀಬರ್ಡ್ ಅಧಿಕಾರಿಗಳು ಅವರನ್ನು ಕರೆಸಿ ಈ ರೀತಿಯಾಗಿ ಬೇಜವಾಬ್ದಾರಿತನ ಏನು ಮಾಡಿದ್ದಾರೆ ಇದು ಖಂಡನೀಯವಾದದ್ದು ಮತ್ತು ಇದು ರಾಷ್ಟ್ರಕ್ಕೆ ಮಾರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತಲೇ ನಾನು ಕೇಳ್ತೀನಿ. ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕ್, ರಾಮಾ ನಾಯಕ್, ಕೈರೋನಿಸಾ ಶೇಖ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.